ವೆಲ್ಕಮ್ ಟು ಗೀತಾ ಗ್ಯಾಲರಿ. ಹೀರೆಕಾಯಿಂದ ಮಿಕ್ಸ್ಡ್ ವೆಜಿಟಬಲ್ ಚಟ್ನಿ, ಚಟ್ನಿ, ಖಾರದ ಚಟ್ನಿನೂ ಅಂತಾರೆ ಇದನ್ನು. ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ನೋಡಿ, ಒಂದೇ ಹೀರೆಕಾಯಿ ಆಗಿದೆ. ಅದೇ ಒಂದು ಹೀರೆಕಾಯಿಂದ ನಾವು ರುಚಿಕರವಾದ ಚಟ್ನಿ ಮಾಡ್ಕೊಳ್ಳೋಣ. ಇದು 3 ದಿನ ಕೂಡ ನಾವು ಪ್ರಿಸರ್ವ್ ಹಾಗೆ ಇಟ್ಟರೆ ಇರುತ್ತೆ. ಫ್ರಿಜ್ನಲ್ಲಾದರೆ ತುಂಬ ದಿನವೇ ಇರುತ್ತೆ, ಹಾಗೆ 3 ದಿನ ಇರುತ್ತೆ ವಾಟರ್ ಮಿಕ್ಸ್ ಮಾಡಲಿಲ್ದಂಗೆ ಮಾಡಿದರೆ. ಇದಕ್ಕೆ ಬೇಕಾದ ಐಟಮ್ಸನ್ನು ನೋಟ್ ಮಾಡ್ಕೊಳ್ಳಿ. ಒಂದು 3 ಟಮಾಟಿಕಾಯಿ, ಒಂದೇ ಹೀರೆಕಾಯಿ, ಹಸಿಮೆಣಸಿನಕಾಯಿ, ಈರುಳ್ಳಿ, ಬದನೆಕಾಯಿ ಎಲ್ಲವನ್ನು ಚೆನ್ನಾಗಿ ತೊಳೆದು ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಹಸಿ ಶುಂಠಿಯನ್ನು ಕೂಡ ಚೆನ್ನಾಗಿ ತೊಳೆದು ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಳ್ಳಿ. ಒಂದು ಪ್ಯಾನಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಜೀರಿಗೆ ಒಗ್ಗರಣೆಯನ್ನು ಹಾಕ್ಕೊಳ್ಳಿ. ಆನಂತರ ಹೆಚ್ಚಿದ ಈರುಳ್ಳಿ, ಹಸಿಮೆಣಸಿನಕಾಯಿ, ಹೀರೆಕಾಯಿ, ಬದನೆಕಾಯಿ, ಸ್ವಲ್ಪ ಅರಿಶಿನವನ್ನು ಹಾಕ್ಕೊಳ್ಳಿ. ಟೊಮೆಟೊ ಪೀಸಸ್ನ ಮಾತ್ರ ಹೀಗೆ ಆ್ಯಡ್ ಮಾಡಬೇಡಿ. ಇವು ಬೆಂದ ನಂತರ ಟೊಮೆಟೊಕಾಯಿ ಪೀಸಸನ್ನು ಆ್ಯಡ್ ಮಾಡಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇವು ಸಾಫ್ಟ್ ಆಗೋ ತನಕ ನಾವು ಬೇಯಿಸ್ಕೋಬೇಕು. ಒಂದು ಪ್ಲೇಟನ್ನು ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಹೀಗೆ ಬೆಂದಿದೆ ನೋಡಿ, ಕಲರ್ನೂ ಚೇಂಜ್ ಆಗಿದೆ. ಈಗ ನಾವು ಇದಕ್ಕೆ ಹಸಿ ಕೊಬ್ಬರಿ, ಟೊಮೆಟೊಕಾಯಿ ಪೀಸಸನ್ನು, ಹಸಿ ಶುಂಠಿಯನ್ನು ಎಲ್ಲವನ್ನು ಹಾಕಿ ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೆಟೊ ಕೂಡ ಸಾಫ್ಟ್ ಆಗೋ ತನಕ ನಾವು ಬೇಯಿಸ್ಕೋಬೇಕು. ಟೊಮೆಟೊ ಸಾಫ್ಟ್ ಆದ ನಂತರ ಇದಕ್ಕೆ ಹುರಿದಿರೋ ಶೇಂಗಾ, ಹುರಿದಿರೋ ಎಳ್ಳು, ಸ್ವಲ್ಪ ನೆನೆಸಿಟ್ಟ ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಳ್ಳಿ. ಹಾಕ್ಕೊಂಡು ಫ್ಲೇಮ್ ಆಫ್ ಮಾಡಿ ತಣ್ಣಗಾದ ನಂತರ ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೋಬೇಕು. ನಾವು ತಣ್ಣಗಾಗೋ ತನಕ ಒಂದು 5 ನಿಮಿಷ ಹಾಗೆ ಬಿಡಿ. ಆನಂತರ ಇದಕ್ಕೆ ಕರಿಬೇವು, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ಹಾಗೆ ಗ್ರೈಂಡ್ ಮಾಡ್ಕೊಂಡಿರೋದನ್ನು ಹಾಗೆ ಇಟ್ಕೊಳ್ಳಿ. ನಿಮಗೆ ಎಷ್ಟು ಅಗತ್ಯನೋ ಅಷ್ಟೇ ತಗೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಗ್ಗರಣೆಯನ್ನು ಕೊಟ್ಕೊಂಡು ಸರ್ವ್ ಮಾಡಿ. ಇದು ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಇದು ವಡಪ್ಪಿಗೆ, ತಾಲಿಪೆಟ್ಟಿಗೆ ಮತ್ತು ದಪಾಟಿಗೆ ತುಂಬ ಒಳ್ಳೆ ಕಾಂಬಿನೇಷನ್.